ಮಾಡೋದು ಮಠಗಳು. ಈಗ ಜಾಮಾ ಮಸೀದಿ ಯಾಕಪ್ಪ ವಕ್ಫ್ ಬೋರ್ಡ್ಗೆ ಅಂತ ಕೇಳಿದ್ರೆ ಇಲ್ಲ ರಿಕಾರ್ಡ್ ಕೊಡ್ರಿ ಅಂದ್ರೆ ಅಂತಾರ 400 ವರ್ಷದ ಹಿಂದಿನ ರಿಕಾರ್ಡ್ ಎಲ್ಲಿಂದ ತರುದ್ರಿ ಅಂತ. 5000 ವರ್ಷದ ಹಿಂದಿಂದ ರಾಮ ಮಂದಿರದ ರಿಕಾರ್ಡ್ ಕೇಳಕ್ ನಿಮಗ್ ಬರ್ತೈತಿ ಅಂದ್ರ 400 ವರ್ಷದ ಹಿಂದಿನ ರಿಕಾರ್ಡ್ ಯಾಕೆ ಕೊಡಕ್ ಬರಂಗಿಲ್ಲ ನಮ್ಗೆ? 8000 ವರ್ಷದ ಹಿಂದ 10,000 ವರ್ಷದ ಹಿಂದಿಂದ ರಾಮ ಮಂದಿರದ ಇದ ರಾಮ್ ಹುಟ್ಟಿದ ಜಾಗ ರಿಕಾರ್ಡ್ ಕೊಡ್ರಿ ಅಂತ ಕೇಳಿದ್ರು. ಈಗ ಅವನೇ ಅರ್ಷದ ಮದನಿ ಅದೇಂಗ್ ರಿಕಾರ್ಡ್ ಕೊಡಕ್ ಬರ್ತೈತಿ 400 ವರ್ಷದ ಹಿಂದಿನ ಘಟನೆ ಅಂತ. ಅಂದ್ರೆ ಇವ್ರಿಗೆ ಮನಸ್ಸಿಗೆ ಒಂದಂಗ ಆಮ್ಯಾಗ ಮಾನ್ಯ ಮತ್ತೆ ಧಮಕಿ ಹಾಕ್ಯಾರ ಏನಂತ, ನಾವು 5 ಲಕ್ಷ ಜನರನ್ನು ತಗೊಂಡು ಕಡಪಾದಾಗ ಒಂದು ಪಟ್ನಾದಾಗ ಒಂದು ಕಾರ್ಯಕ್ರಮ ಮಾಡಿ ಇವ್ರನ್ನ ಕೆಡುತ್ತೀವಿ ಅಂತ. 5 ಲಕ್ಷ ಮಂದಿ ನಿಮ್ಗ ಕೂಡ್ಸಕ್ ಬರ್ತೈತೆ? ಉಳ್ದವ್ರು ನೀವು 5 ಲಕ್ಷ ಮಂದಿ ಕೂಡ್ಸುತ್ತಾನು ಏನ ಊಟ ಮಾಡ್ಕೊಂತ ಕುಂತಿರ್ತಾರ ನಿಮ್ಮನ್ನ ನೋಡ್ಕೋತ. ನೀವು 5 ಲಕ್ಷ ಮಂದಿ ಕೂಡಿಸಿ ದಣಿಗೆ ಹಾಕವ್ರು, ನೀವು ದಣಿಗೆ ಹಾಕಿ ಎಲ್ಲ ಮಾಡುತ್ತಾನ ನಾವೇನ್ ನೋಡ್ಕೊಂತಾನ ಕುಂತಿರ್ತೀವಿ? ನೀವು ಮಾಡಿದ್ದನ್ನ ಎಲ್ಲರಿಗೂ ಮಾಡಕ್ ಬರ್ತೈತಿ, ಇಂಥದ್ದನ್ನ ಮಾಡಕ್ ಹೋಗ್ಬೇಡ್ರಿ. ಇವು ಮುಲ್ಲಪ್ಪಗಳು ಏನದಾವು, ನೀವು ಸರಿಯಾಗಿ ಧರ್ಮಶಾಸ್ತ್ರ ಅಭ್ಯಾಸ ಮಾಡ್ರಿ, ಮಾಡಿ ಧರ್ಮದ ಪ್ರಕಾರ ನಡ್ರಿ. ಯಾಕಂದ್ರೆ ಲಾ ಇಲಾಹಿ ಇಲ್ಲಲ್ಲಾಹು, ಅವನಿಗಿಂತೂ ಶ್ರೇಷ್ಠ ಯಾರೂ ಇಲ್ಲ ಅಂದಾಗ ಇವ್ ಮಜಾರ್ ಯಾಕಪ್ಪ? ಈ ಜಗತ್ನಾಗ ಒಬ್ಬನ ಹೋದಿಲ್ಲ ಶ್ರೇಷ್ಠ, ಲಾ ಇಲಾಹಿ ಇಲ್ಲಲ್ಲಾಹು, ಅವನಿಗಿಂತಲೂ ಶ್ರೇಷ್ಠರಾದವ್ರು ಯಾರೂ ಇಲ್ಲ ಅಲ್ಲಾನಿಗಿಂತಲೂ, ಹೌದಿಲ್ಲ? ಹಂಗಿತ್ತಂದ್ರೆ ಮಜಾರ್ ಯಾಕೆ ಬಂದಪ್ಪ ಇವು? ದರ್ಗಾ ಯಾಕೆ ಬಂದಪ್ಪ ಇವು? ದರ್ಗಾ ಮತ್ತೊಬ್ಬರ ಮುಂದೆ ತಲೆ ಬಗ್ಗಿಸಬಾರ್ದು, ಹೌದಿಲ್ಲ? ಹಂಗಾದ್ರೆ ಇವನ್ನೆಲ್ಲ ನಾಳಿಂದ ಕೆಡೋರಿ ಇವನ್ ಮೊದಲು. ಅವಾಗ ನೀವು ಖರೆ ಮುಸಲ್ಮಾನರಾಗ್ತೀರಿ, ಅಲ್ಲಿ ತನ ಯಾರು ಮುಸಲ್ಮಾನರಾಗಕ್ ಬರುದಿಲ್ಲ, ಹಂಗಾಗಕ್ ಬರುದಿಲ್ಲ. ಶರೀಯತ್ ಪ್ರಕಾರ ಕುರಾನದ ಪ್ರಕಾರ ಇದು ಆಗಕ್ ಬರುದಿಲ್ಲ, ಸಂವಿಧಾನದ ಪ್ರಕಾರನೂ ಆಗಕ್ ಬರಂಗಿಲ್ಲ. ಯಾಕಂತ ಕೇಳ್ರಿ, ಸಂವಿಧಾನ ಶಬ್ದದ ಅರ್ಥನ ಸಮವಿಧಾನ, ಎಲ್ಲರಿಗೂ ಒಂದೇ ರೀತಿಯ ನ್ಯಾಯ. ಆದ್ರೆ ಈ ವಕ್ಫ್ ಅನ್ನೋದು ಏನೈತಲ್ಲ, ಇದು ಎಲ್ಲರಿಗೂ ಒಂದೇ ರೀತಿ ನ್ಯಾಯ ಕೊಡುವುದಿಲ್ಲ. ಎಲ್ಲ ಮುಸಲ್ಮಾನರಿಗೆ ಒಂದೇ ರೀತಿ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಇನ್ನು ಉಳಿದವ್ರಿಗೆ ಹೆಂಗ್ ಕೊಡ್ತಾರೆ? ಇದಕ್ಕೆ ಒಂದೇ ಎದಕ್ಕೆ ಅಂಜತಾರಪ್ಪ ಸರ್ಕಾರದಾಗ ಮಂದಿ ಅಂದ್ರೆ ಬರೀ ಮಂದಿಗೆ ಅಷ್ಟ ಅಂಜತಾರ. ಬಹಳ ಮಂದಿ ಕೂಡಿ ವಿರೋಧ ಮಾಡಿದ್ರು ಅಂದ್ರೆ ಅಂತಾರೆ, ಬಹಳ ಮಂದಿ ಕೂಡ್ಸಕ್ಕೇನು ಬರುದಿಲ್ಲ ಅಲ್ರಿ? ಸಣ್ಣ ಸಣ್ಣ ಊರುಗಳೇನು ಭೂಮಿ ಅದು ಮತ್ತೇನಂತ ಎಲ್ಲಿ ಕೊಡ್ತಾರೆ, ಹೆಂಗ್ ಹಚ್ಕೋತಾರೆ, ಹೆಸರು ಗೊತ್ತೈತೆ ನಿಮಗೆ? ಇದು ನಮ್ಮ ಭೂಮಿ. ಈಗ ಸಿದ್ದೇಶ್ವರ ಗುಡಿ ಇದು ವಕ್ಫ್ ಬೋರ್ಡ್ ಅಂತ ತಿಳ್ಕೊಂಡು ಒಂದು ಪೇಪರ್ಗೆ ನೋಟಿಸ್ ಕೊಡೋದು. ಯಾವ ಪೇಪರ್ಗೆ ನೋಟಿಸ್ ಕೊಡೋದು ಅಂತಂದ್ರೆ ಯಾವ ಓಣ್ಯಾಗೂ ಯಾವನು ಓದಂಗಿಲ್ಲ ಅಂತ ಪೇಪರ್ದಾಗ ನೋಟಿಸ್ ಕೊಡೋದು. 1 ತಿಂಗಳ ಒಳಗೆ ಅದಕ್ಕೆ ಯಾವುದೋ ಪ್ರತಿಕ್ರಿಯೆ ಬರಲಿಲ್ಲ ಅಂದ್ರೆ ಅದು ವಕ್ಫ್ ಬೋರ್ಡ್ ಆತಂತ ತಿಳ್ಕೊಂಡು ಹೆಸರು ಹಚ್ಚಿಬಿಡುದು. ಹಿಂಗೆ ಹೆಸರು ಹಚ್ಕೊಂಡು 9,40,000 ಎಕರೆ ಮಾಡಿಟ್ಟಾರೆ. ಇದು ಎಷ್ಟು ಭೂಮಿ ಐತಂತ ಗೊತ್ತೈತೆ? ಜಗತ್ತಿನೊಳಗಿನ 10 ದೇಶ ಕೂಡಿ ಎಷ್ಟು ಭೂಮಿ ಆಗ್ತೈತಲ್ಲ ಅಷ್ಟು ಬರೀ ವಕ್ಫ್ ಬೋರ್ಡ್ನಾಗ ಐತಿ. 3 ಮಲೇಷಿಯಾ ಈ ವಕ್ಫ್ ಬೋರ್ಡಿನ ಜಮೀನ್ಯಾಗ ಆಗ್ತಾವ. 2 ಸಿಂಗಾಪುರ್ ಈ ವಕ್ಫ್ ನಮ್ಮ ಭಾರತದ ವಕ್ಫ್ ಬೋರ್ಡಿನ ಜಮೀನ ಇದ್ರೊಳಗೆ 2 ಸಿಂಗಾಪುರ್ ಕುಂದರ್ಸಬಹುದು ನಾವು. ಸಣ್ಣ 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 10 ದೇಶದ ಕೂಡಿ ಭೂಮಿ ಕೂಡಿ ಎಲ್ಲ ಎಷ್ಟಾಕೈತಿ ಅಷ್ಟು ಒಂದೇ ವಕ್ಫ್ ಬೋರ್ಡ್ಗೆ ಐತಿ. ಈಗಿನ ನೀವು ಹಿಂಗ ಕೈ ಬಿಟ್ರಿ ಅಂತಂದ್ರ ಯಾರ್ದು ಹೆಸರಲ್ಲೇ ಏನು ಉಳಿಯಂಗಿಲ್ಲ. ಯಾಕಂತಂದ್ರೆ ಹೋಗಿ ಅವ್ರು ಹೇಳೋದು ಇದನ್ನ ಹಚ್ಚ್ರಿ ಅಂತ. ಅದಕ್ಕೇನು ಪುರಾವೆ ನಾವು ಕೊಡಂಗಿಲ್ಲ, ಪುರಾವೆ ನೀವೇ ಕೊಡ್ಬೇಕು. ಯಾರಿಗೆ ನೋಟಿಸ್ ಕೊಟ್ಟಾರ ಅವ್ರು 200-300 ವರ್ಷ ಅವ್ರ ಅಪ್ಪ ಅವರವ್ವ ಮಾಡ್ಕೊತ ಬಂದಾರ, ಅವ್ರು ಎಲ್ಲಿಂದ ಪುರಾವೆ ತರ ಅವ್ರು? ಅದಕ್ಕೆ ಈ ವಕ್ಫ್ ಕಾಯ್ದೆ ಐತಲ್ಲ, ಇದರ ಆರ್ಡರ್ ಆಗಿ ಬಹಳ ದಿವಸ ಆತ. ಯಾವ ರಾಜ್ಯದಾಗೂ ಇದನ್ನ ಜಾರಿಯಲ್ಲಿ ತಂದಿರಲಿಲ್ಲ. ಇದು ಒಂದೇ ರಾಜ್ಯದೊಳಗೆ ತಂದ್ರಿ, ಯಾಕೋ ಗೊತ್ತಿಲ್ಲ. ಅದು ಬಸವನಗುಡಿಗೆ ಗೊತ್ತಿರ್ಬೇಕು, ಉಳ್ದವ್ರಿಗೆ ಯಾರಿಗೆ ಗೊತ್ತಿಲ್ಲ ಯಾಕೆ ಬಂತಪ್ಪ ಇಲ್ಲಿ ಅಷ್ಟ. ಉಳಿದ ಕಡೆ ಎಲ್ಲಿ ಇಲ್ಲ, ದೇಶ ತುಂಬಾ ಬರ್ಬೇಕಾಗಿತ್ತು, ಎಲ್ಲಿ ಬರ್ಲಿಲ್ಲ. ಇಲ್ಲಿ ಅಷ್ಟ ಜಾರಿ ಒಳಗೆ ಬರ್ಲಾಕತ್ತೈತಿ. ಅದು ನನಗೆ 2-3 ತಿಂಗಳ ಹಿಂದೆ ಒಬ್ಬರು IAS ಆಫೀಸರ್ ಹೇಳಿದ್ರು, ಅಪ್ಪಾರಯ್ಯ ನಮ್ಮ ಮಂದಿ ಯಾಕೋ ತಣ್ಣ ಕುಂತೈತ್ರಿ, ನಮಗ ಆರ್ಡರ್ ಏನಾಗೈತಂತಂದ್ರ ಊರಾಗ ಹೋಗ್ರಿ, ಎಲ್ಲಿ ಗೋರ್ ಇತ್ತಂತಂದ್ರ, ಎಲ್ಲಿ ಖಬರ್ ಇತ್ತಂತಂದ್ರ, ಎಲ್ಲಿ ಮಜಾರ್ ಇತ್ತಂತಂದ್ರ ಅದು 1 ಗುಂಟೆದಾಗಿರ್ಲಿ 2 ಗುಂಟೆದಾಗಿರ್ಲಿ ಅದು ಅದರ ಸರ್ವೆ ನಂಬರ್ ಎಷ್ಟು ಇರ್ತೈತಲ್ಲ ಅಷ್ಟು ಪೂರಾ ಅದನ್ನ ಟ್ರಾನ್ಸ್ಫರ್ ಮಾಡಂತ ನಮಗೆ ಮೌಖಿಕ ಆದೇಶ ಐತಿ. ಇಡೀ ಸ್ಟಾಫ್ನ ನಾವು ಆ ಕೆಲಸಕ್ಕೆ ಹಚ್ಚಿವಿ.
ಆದ್ರೆ ರಾಜನೀತಿಜ್ಞರು ಯಾರು ಇದನ್ನು ಕೇಳ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ಇದು ಒಂದ್ ದಿವ್ಸ ಬಹಳ ದೊಡ್ಡ ಸಂಕಟ ತರ್ತೈತಿ ಅಂತ ನನಗೆ ಹೇಳಿದ್ರು ಅವ್ರು ಈಗ 4 ತಿಂಗಳಿಂದ. ಅದು ಬಂತು ಕೊನೆಗೆ. ಇವತ್ತು ನಾವೆಲ್ಲರೂ ಮಹಾತ್ಮರು ಯಾಕೆ ಬರ್ಬೇಕಾಯ್ತು ಅಂತಂದ್ರ ಅನ್ನದಾತನ ಅಂಗಳಕ್ಕೆ ಬಂದು ನಿಂತಲ್ಲ ಇದು, ಅದಕ್ಕೆ ನಾವು ಇಳಿಬೇಕಾದ. ಮಠಗಳಿಗೆ ಬಂದು, ದೇವಾಲಯಗಳಿಗೆ ಬಂದು, ರೈತರ ಮನೆಗೆ ಬಂತು, ನಾಳೆ ನಿಮ್ಮ ಕಾರ್ಖಾನೆಗಳಿಗೆ ಬರ್ತಾವೆ. ಯಾಕಂತಂದ್ರೆ ಅದ್ರೊಳಗೆ ಅನ್ಲಿಮಿಟೆಡ್ ಪವರ್ಸ್ ಕೊಟ್ಬಿಟ್ಟಿದ್ದಾರೆ. ಅವನ್ನೆಲ್ಲ ತೆಗೆದು ಹಾಕ್ತಾರೆ ಈಗ ಬಹುತೇಕ. ನಮ್ಮ ಕಾಗೇರಿಯವರು ಇಲ್ಲಿ ಕುಂತಾರ, ಬಹುತೇಕ ಡಿಸೆಂಬರ್ದಾಗ ಬರ್ಬೋದು. ಆದ್ರೆ ಇಲ್ಲೇನು ಮಾಡಕತ್ತಾರಲ್ಲ, ಎಲ್ಲ ಕಡೆ ಇಲ್ಲದಷ್ಟ ಇಲ್ಲೇನು ಮಾಡಕತ್ತಾರಲ್ಲ. ದಯವಿಟ್ಟು ಇವ್ರಿಗೆ ವಿನಂತಿ ಏನಂದ್ರೆ ಇದನ್ನು ಬಂದ್ ಮಾಡ್ರಿ. ಇದರಿಂದ ಏನು ಬಹಳ ದೊಡ್ಡ ನೀವು ಗಳಿಸಕ್ಕಾಗುವುದಿಲ್ಲ, ಇದರಿಂದ ಕಳ್ಕೋಬೇಕಾಕತಿ. ಆಮ್ಯಾಗ ರೈತರ ಕಣ್ಣಾಗ ನೀರು ತರಿಸಿದ್ರಿ ಅಂದ್ರೆ ನಿಮ್ಗೆ ಎಂದೂ ಒಳ್ಳೇದಾಗುವುದಿಲ್ಲ. ರೈತನ ಕಣ್ಣಾಗ ನೀರು ತರಿಸಿ ರೈತನಿಗೆ ತೊಂದರೆ ಕೊಡೋರಿದ್ರಿ ಅಂತಂದ್ರೆ ನಿಮ್ಮ ವಂಶನ ಹಾಳಾಗಿ ಹೋದಾವು. ನೀವೆಂದೂ ಸುಖವಾಗಿ ಬದುಕಕ್ಕೆ ಸಾಧ್ಯ ಇಲ್ಲ. ಅವ ಯಾರ ತಂಟಕ್ಕೂ ಬರೋ ಮನುಷ್ಯ ಅಲ್ಲ. ತನ್ನಷ್ಟಕ್ಕೆ ತಾ ದುಡಿದು, ಬಿಸಿಲಿರಲಿ, ಗಾಳಿ ಇರಲಿ, ಮಳಿ ಇರಲಿ, ಏನಿದ್ರು ಸಹಿತ ದುಡಿದು ನಾವೇನೇ ಮಾಡಿದ್ರು ನಮಗೆಲ್ಲ ಅನ್ನ ನೀಡೋ ಮನುಷ್ಯ. ಅವಾಗ ಕೈ ತೊಳ್ಕೊಂಡು ಬೆನ್ನು ಹತ್ತಿದ್ರು, ಹತ್ತಬಾರ್ದು ಅಂತ. ಅದಕ್ಕೆ ನಮ್ಮ ಕಿಸಾನ್ ಸಂಘದವರು ನನಗೆ ಫೋನ್ ಮಾಡಿದ್ರು, ಅಪ್ಪ ನಾವು ಇಂಥದ್ದೊಂದು ಆಂದೋಲನ ಮಾಡಕತ್ತೀವಿ, ಎಲ್ಲ ಮಠಾಧೀಶರು ಬರ್ತಾರ, ತಾವು ಬರಬೇಕು ಅಂತ. ನಾನು ಅದಕ್ಕೆ ತಕ್ಷಣ ಒಪ್ಕೊಂಡೆ, ರೈತರಿಗೆ ಸಲುವಾಗಿ ಮಾಡಿ. ಯಾಕಂದ್ರೆ ಕಿಸಾನ್ ಸಂಘ ಅಂದ್ರೆ ಸಾಣದಲ್ಲಿ ನಿಮ್ಗೆ ಗೊತ್ತಿರ್ಬೇಕು. ಯಾವುದೇ ರಚನಾತ್ಮಕ ಕಾರ್ಯಗಳನ್ನು ಮಾಡಬೇಕಾಗಿತ್ತು ಕೃಷಿಯಲ್ಲಿ ಅಂದ್ರೆ ಅದರ ಸಲುವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೊಂದು ಸಂಘಟನೆಯನ್ನ, ಉಪಸಂಘಟನೆಯನ್ನ ನಿಲ್ಲಿಸಿದೆ. ರಚನಾತ್ಮಕ ಕಾರ್ಯಗಳನ್ನು ಮಾಡುವುದಕ್ಕಾಗಿ. ಸಂಘರ್ಷಾತ್ಮಕ ಕಾರ್ಯಗಳನ್ನು ಮಾಡೋದಿದ್ರೆ ಅದು ಕಿಸಾನ್ ಮೋರ್ಚಾ ಅಂತೆ, ಅವ್ರು ಮಾಡ್ತಾರೆ. ಆದಿವಾಸಿಗಳ ಮಕ್ಕಳಿಗಾಗಿ ವನವಾಸಿ ಕಲ್ಯಾಣ ಕೇಂದ್ರ 1 ಲಕ್ಷ ಏಕಲ್ ವಿದ್ಯಾಲಯಗಳ ದೇಶದಲ್ಲಿ ಎಲ್ಲಿ ಸರ್ಕಾರದವರು ಶಾಲೆ ನಡೆಸಕ್ಕಾಗಿಲ್ಲ ಅಂತಲ್ಲಿ ಸಂಘ 1 ಲಕ್ಷ ಶಾಲೆಗಳನ್ನು ನಡೆಸ್ತಾ ಇದೆ. 45,000 ಶಾಲೆಗಳು ವಿದ್ಯಾಭಾರತಿಯ ಕೆಳಗೆ, ಸೇವಾ ಭಾರತಿಯ ಕೆಳಗೆ ಸಾವಿರಾರು ಆಸ್ಪತ್ರೆಗಳು. ಗೋ ಸಂವರ್ಧನೆಗಾಗಿ, ಗೋ ಸೇವೆಗಾಗಿ ದೇಶ ತುಂಬ ಸಂಘಟನೆಗಳನ್ನು ಕಟ್ಟಿದೆ. ಸಾವಯವ ಕೃಷಿಗಾಗಿ ಅಕ್ಷಯ ಕೃಷಿ ಪರಿವಾರ ಅಂತ ದೇಶ ತುಂಬ ಕೆಲಸ ಮಾಡ್ತಾರೆ. ಧರ್ಮ ಜಾಗೃತಿಗಾಗಿ ಧರ್ಮ ಜಾಗರಣ ಸಭೆ ಇದೆ, ವಿಶ್ವ ಹಿಂದೂ ಪರಿಷತ್ ಇದೆ. ಧರ್ಮದಲ್ಲಿ ಏನಾದರೂ ತೊಂದರೆಗಳು ಬಂದ್ರೆ ಅವರು ನಿಲ್ಲಬೇಕು. ಹಿಂದೂ ಧರ್ಮದ ರಕ್ಷಣೆ. ಹಿಂದೂ ಧರ್ಮ ಅಂದ್ರೆ ರಾಷ್ಟ್ರ ಧರ್ಮ. ಹಿಂದೂ ಧರ್ಮ ಅಂದ್ರೆ ಇವತ್ತಿ ಹಚ್ಕೊಳ್ಳೋರು, ಕುಂಕುಮ ಹಚ್ಕೊಳ್ಳೋರು ಅಂತ ಒಟ್ಟ ತಲೆಗೆ ತರಕ್ ಹೋಗ್ಬೇಡ್ರಿ. ಹಿಂದುತ್ವ ಅಂದ್ರೆ ರಾಷ್ಟ್ರೀಯತೆ. ನೇಷನ್ ಫಸ್ಟ್ ಅಂತ ಯಾರಂತಾರ ಅವರೆಲ್ಲರೂ ಹಿಂದೂಗಳು. ನಾನು ಹೊಟ್ಟೆ ಮೊದಲು ತುಂಬಲಿ ಹಿಂದಗಡೆ ನೋಡ್ತೀನಿ ಅಂತ ನಾವು ಏನು ಹಚ್ಕೊಂಡ್ರು ಹಿಂದೂ ಆಗೋದಿಲ್ಲ. ಅಂಥ ಒಂದು ಒಳ್ಳೆಯ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಕಿಸಾನ್ ಸಂಘವನ್ನು ಹುಟ್ಟಾಕ್ತು. ಕಿಸಾನ್ ಸಂಘದವರು ಈ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಾರ ಮತ್ತು ಎಲ್ಲ ಅಂಗ ಸಂಸ್ಥೆಗಳೊಂದಿಗೆ ಕೂಡಿ ಸಾಮಾನ್ಯರಿಗಾಗಿ ಇದೊಂದು ಹೋರಾಟ ಮಾಡಬೇಕು, ಸರ್ಕಾರಕ್ಕೆ ಜಾಗೃತಿಯನ್ನು ತರಬೇಕು ಅಂತಂದಾಗ ಎಲ್ಲ ಪೂಜ್ಯರು, ನಮ್ಮ ಪೂಜ್ಯಪಾದರು ಎಲ್ಲರೂ ಯಾವ ವಿಚಾರವನ್ನು ಮನಸ್ಸಿಗೆ ತಾರದೆ ಇದು ಹೀಗೆ ಬಿಟ್ರೆ ಇಲ್ಲಿ ತನಕ ಏನಾಕಿತ್ತು, ಇನ್ನ ನಮ್ಮ ಮನೆಗೆ ಬಂದಿಲ್ಲ, ನಮ್ಮ ಊರಿಗೆ ಬಂದಿಲ್ಲ ಅಂತ ಭಾಳ ಮಂದಿ ಅಂತಿತ್ತು. ಇದು ಏನು ಎಲ್ಲರ ಮನೆ ಬಾಗಿಲಿಗೆ ಬಂದೈತಲ್ಲ, ಈಗೆಲ್ಲ ಬೆಂಕಿ ಹತ್ತಿ ಆ ಕಡೆ ಓಡ. ಹಾವೇರಿಯಾಗ ಏನಂತ ನೀವು ನೋಡಿರಿ, ಕಡ್ಕೊಳ್ದಾಗ, ಹೊನವಾಡದಾಗ 1200 ಅಲ್ಲಿ ಇನ್ನೂ ಭಾಳ ಐತಿ. ಇಂಡಿ ತಾಲೂಕಿನಂದು ನಿಮಗೆ ಗೊತ್ತೈತಿ, ಸಿಂದಗಿ ತಾಲೂಕಿನಂದು ಗೊತ್ತೈತಿ. ಮಠಗಳ ಹೊಂಟಾವು. ಇನ್ನು ಮಠಗಳ ಹೊಂಟು ಅಂದ್ರೆ ಮಠಾಧಿಪತಿಗಳು ಎಲ್ಲಿ ಹೋಗುದು? ಮತ್ ನಾವು ಹೋತಾಗಬೇಕಾಕತ್ತೀನಿ. ದಯವಿಟ್ಟು ಅಂಥ ಪರಿಸ್ಥಿತಿ ಬರಬಾರ್ದು ಅಂತ ಮಠಾಧೀಶರೆಲ್ಲರೂ ಈ ಕಾರ್ಯಕ್ಕೆ ಇಳಿಬೇಕು ಅಂತ ಮನಸ್ಸ ನಮ್ಮ ಅಪ್ಪವ್ರು ಆಗಲೇ ಏನು ಹೇಳಿದ್ರು, ಕೂಡಲ ಸಂಗಮ ಶ್ರೀಗಳು. ಹಂಗ
ಇಳಿದದ್ದಾಗಿದೆ. ಎಲ್ಲಿಯವರೆಗೆ ಈ ತೂಗು ಕತ್ತಿ ಅಂತ ಏನೈತಿ ಇದನ್ನು ಪೂರಾ ತೆಗೆದು ಹಾಕುತ್ತಾನೆ. ಈಗ ನಾವು ಮ್ಯಾಗ ಜಗ್ಗಿ ಕಟ್ಟಿವಿ ಅಂದ್ರೆ ಬಿಡಬಾರ್ದು, ಇದನ್ನು ಪೂರ್ತಿಯಾಗಿ ತೆಗೆದು ಹಾಕುವವರೆಗೆ ಇದನ್ನು ಜೀವಂತ ಇಡಬೇಕು, ಎಚ್ಚರ ಇಡಬೇಕು. ಇಡುವುದಕ್ಕಾಗಿ ತಮ್ಮ ಜೊತೆ ಯಾವ ಸಹಾಯ ಸಹಕಾರಗಳು ಮಠಾಧಿಪತಿಗಳಿಂದ ಅಪೇಕ್ಷಿತ ಅದಾವು ಅದಕ್ಕೆಲ್ಲ ನಾವು ಎಲ್ಲ ಪೂಜ್ಯರು ತಮ್ಮ ಜೊತೆಗಿದ್ದೀವಿ. ಎಲ್ಲಿಯೇ ಏನೇ ಇರಲಿ ಎಲ್ಲದಕ್ಕೂ ಇದ್ದೀವಿ ತಮ್ಮ ಜೊತೆ. ಎಂದು ಒಂದು ಸಾರಿ ಇದಕ್ಕೆ ಆಮರಣ ಉಪವಾಸ ಆರಂಭ ಮಾಡುವ ಪ್ರಸಂಗ ಬಂತು ಅಂತಂದ್ರೆ ಅದರೊಳಗೆ ನಾವೆಲ್ಲರೂ ಮೊದಲಿರ್ತೀವಿ. ಇದು ಹಿಂಗ ಬಗೆಯಿರ್ಲಿಲ್ಲಪ್ಪ ಅಂತಂತಂದ್ರೆ ಜಿಲ್ಲಾಕ್ ಎಲ್ಲ ಕಡೆ ಕೂಡ್ಲಿಕ್ಕೆ ನಮ್ಮ ಸ್ವಾಮಿಗಳು ತಯಾರದ. ಭಕ್ತ ಮಠಗಳು ಇರೋದ ರೈತರ ಮೇಲ್ರಿ. ರೈತನ ಸಂಕಟದಾಗಿದ್ದಾಗ ಮಠಗಳು ಹೆಂಗ ಆರಾಮಾಗಿರ್ಲಕ್ಕಾಗ್ತಾವ. ಅದಕ್ಕೆ ತಮ್ಮ ಜೊತೆಗೆ ಎಲ್ಲ ಪೂಜ್ಯರು ಇದ್ದಾರೆ ಅಂತ ಹೇಳ್ತಾ ಇದು ಪೂರ್ತಿಯಾಗಿ ಸಮಸ್ಯೆ ಬಗೆಹರಿಯುವವರೆಗೂ ಈ ಆಂದೋಲನವನ್ನು ಮುಂದುವರಿಸೋಣ ಅಂತ ಹೇಳ್ತಾ ರೈತ ನಮ್ಮ ಕಿಸಾನ್ ಸಂಘದವರು ನಮ್ಮೆಲ್ರಿಗೂ ಬಹಳ ಮಂದಿ ಸ್ವಾಮಿಗಳು ನನಗೆ ಫೋನ್ ಮಾಡ್ತಿದ್ರು, ಭೀಮಣ್ಣ ಏನ್ರಿ ಮತ್ತೆ ಹಿಂಗೆ ನಡೆದೈತಿ ಸುಮ್ಮ ಕುಂತಿರಲ್ಲ ಅಂತ ನನಗೆ ಕೇಳಾಕತ್ತಿದ್ರು. ಅಷ್ಟ್ರಾಗ ಇವ್ರು ಫೋನ್ ಬಂತು. ಅನಾಯಾಸ ಸ್ವಾಮಿಗಳ ಕೇಳಾಕತ್ತಿದ್ರು. ಇದು ಎಲ್ಲ ಕೇಳಿ ನಾವು ಹೆಂಗೆ ಸುಮ್ ಕುಂದ್ರುದ್ರಿ ಅಂತ ನನಗೂ ದಿನ ಫೋನ್ ಮಾಡ್ತಿದ್ರು. ಅಷ್ಟ್ರಾಗ ಇವ್ರು ಫೋನ್ ಬಂತು. ಕಾಯಿ ಕುಂದ್ರದಕ್ಕೆ ಟೊಂಗೆ ಮುರಿದ್ಕಂತಾರಲ್ಲ ಹೊಂದಿಕೆ ಆತದ. ಭಾಳ ಚಲೋ ಆತು. ನಮ್ಮನ್ನೆಲ್ಲ ಕರೆದ್ರಿ. ಇದ್ರ ಜೊತೆ ತಮ್ಮ ಜೊತೆ ಕೈ ಜೋಡಿಸೋದಕ್ಕೆ ಅವಕಾಶ ಮಾಡಿಕೊಟ್ರಿ. ಆದ್ದರಿಂದ ಎಲ್ಲ ಮಠಾಧಿಪತಿಗಳ ವತಿಯಿಂದ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. ಜಯವಾಗಲಿ, ಜಯವಾಗಲಿ. ಆಯ್ತು, ಈಗ ಮಾತನಾಡುವ ಕಾರ್ಯಕ್ರಮ ಈಗ ಮುಕ್ತಾಯಗೊಳ್ಳುತ್ತದೆ. ನಾವು ಇದೇ ಬಲಭಾಗದಿಂದ ಇಲ್ಲಿ ಬ್ಯಾರಿಕೇಡ್ ಅನ್ನ ಖುಲ್ಲಾ ಮಾಡ್ತೀವಿ, ಈಗ ಓಪನ್ ಮಾಡ್ತೀವಿ. ಸ್ವಾಮೀಜಿಗಳು ಮುಂದೆ ಇರ್ತಾರೆ, ಅವ್ರ ಜೊತೆ ಗಣ್ಯ ವ್ಯಕ್ತಿಗಳು, ಎಲ್ಲ ರೈತರು ಮತ್ತು ಕಾರ್ಯಕರ್ತರು ಅವ್ರ ಹಿಂದೆನೆ ಸಾಗಬೇಕು ಅಂತ ಅವರಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತೇನೆ. ಆಗಮಿಸಿದ ಎಲ್ಲ ಪರಮ ಪೂಜ್ಯರಿಗೆ ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಮತ್ತು ಕಾರ್ಯಕರ್ತರಿಗೆ, ರೈತರಿಗೆ ಧನ್ಯವಾದ ಅರ್ಪಿಸಿ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸುತ್ತೇವೆ. ಶಾಂತ ರೀತಿಯಿಂದ ಹೋಗ್ಬೇಕು. ಯಾರು ಈ ಬ್ಯಾರಿಕೇಡ್ ಅನ್ನ ಓಪನ್ ಮಾಡ್ಬೇಕು. ಬ್ಯಾರಿಕೇಡ್ ಮೊದಲನೇ ಮುಂದೆ ಸ್ವಾಮೀಜಿಗಳು ಇರ್ತಾರೆ. ಸ್ವಾಮೀಜಿಗಳು ಬ್ಯಾರಿಕೇಡ್ ಓಪನ್ ಮಾಡಿದ್ದು. ಬ್ಯಾರಿಕೇಡ್ ಎಲ್ಲ ಸ್ವಾಮೀಜಿಯವರು ಮುಂದ್ಗಡೆ ಬರ್ತಾರೆ. ಘೋಷಣೆಗಳ ಹೇಳ್ಕೊಡ್ತೀನಿ. ನಾವೆಲ್ಲರೂ ದಾರಿಗುಂಟ ಈ ರೀತಿ ಹೇಳ್ಕೊಂಡು ಹೋಗ್ಬೇಕು. ರೈತ ಶಕ್ತಿ ಅಂದ್ರೆ ದೇಶ ಶಕ್ತಿ ಅಂತ ನಾವು ಹೇಳೋದು ಸರಿ ಹೇಳ್ಬೇಕು. ರೈತ ಶಕ್ತಿ, ದೇಶ ಶಕ್ತಿ, ರೈತ ಶಕ್ತಿ, ದೇಶ ಶಕ್ತಿ, ರೈತ ಶಕ್ತಿ, ದೇಶ ಶಕ್ತಿ. ರೈತ ಶಕ್ತಿ ಜಾಗೃತವಾದರೆ ಎಲ್ಲಾ ಸಮಸ್ಯೆಗಳ ಪರಿಹಾರ. ಮುಂದ್ಗಡೆ ಸ್ವಾಮೀಜಿಗಳು, ಮುಂದೆ ಸ್ವಾಮೀಜಿಯವರು ಇರ್ತಾರೆ. ಸ್ವಾಮೀಜಿಯವರು ಮುಂದೆ ಹೋಗ್ಬೇಕು. ಎಲ್ಲ ರೈತಾಪಿಗಳು ಸ್ವಾಮೀಜಿಯವ್ರನ್ನ ಮುಂದೆ ಬರಬೇಕು. ಆನಂತರ ಅವ್ರ ಹಿಂಭಾಗದಲ್ಲಿ ನಾವು ಧ್ವಜಗಳು ಮತ್ತು ಪ್ಲೇಕಾರ್ಡ್ಸ್ ಇದೆ. ನಾವು ಪ್ಲೇಕಾರ್ಡ್ಸ್ ಮತ್ತು ಧ್ವಜಗಳು, ಗುರು ಧ್ವಜ ತಗೊಂಡ ಮುಂದಕ್ಕೆ. ಅಲ್ಲಿ ಮೈಕ್ ಹಿಂದೆಗಡೆ ಧ್ವಜ ಇದೆ. ಮೈಕ್ ವೇದಿಕೆ ಸ್ಪೀಕರ್ ಧ್ವಜಗಳಿದೆ. ಅದನ್ನು ತಗೊಂಡು ಮುಂದೆ ಕೊಡಿ. ಧ್ವಜಗಳು ಮತ್ತು ಪ್ಲೇಕಾರ್ಡ್ ಇಟ್ಕೋಬೇಕು. ದಾರಿ ಗುಂಟ ಮತ್ತೊಂದೇ ಘೋಷಣೆಗಳು ಕೂಗಬೇಕು. ಶಾಂತ ರೀತಿಯಲ್ಲಿ ಸಾವಧಾನವಾಗಿ ಸಾಲ ಮಾಡ್ಕೊಂಡು ಹೋಗ್ಬೇಕು. ರೈತ ಚಳುವಳಿ ಇರೋದು ಮಾದರಿ. ಕಿಸಾನ್ ಸಂಘ ಇಡೀ ದೇಶದಲ್ಲಿ ಎಲ್ಲೂ ಕೂಡ ನಾವು ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.